ಎಲ್ರಿಗೂ ನಮಸ್ಕಾರ. ಇವತ್ತು ಧನುಸ್ಸು ರಾಶಿಯ ಮಾಸ ಭವಿಷ್ಯವನ್ನು ಆಗಸ್ಟ್ ತಿಂಗಳು 2026ರಲ್ಲಿ ನೋಡ್ತಾ ಇದ್ದೀವಿ. ಧನುಸ್ಸು ರಾಶಿಗೆ ಯಾವ ರೀತಿಯಾದಂಥ ಒಂದು ಗ್ರಹ ಸ್ಥಿತಿ ಇದೆ ಗೋಚರದಲ್ಲಿ ಅಂತ ಅನ್ನೋದನ್ನು ಇವತ್ತು ತಿಳ್ಕೊಳ್ತೇವೆ. ಅದರಿಂದ ನೀವು ಎಚ್ಚರಿಕೆ ಯಾವುದನ್ನು ತೆಗೆದುಕೊಳ್ಬೇಕು, ಯಾವ ವಿಷಯದಲ್ಲಿ ತುಂಬ ಅನುಕೂಲತೆ ಇದೆ ಅನ್ನೋದನ್ನು ಪೂರ್ಣ ಡಿಟೇಲ್ ಆಗಿ ನೋಡ್ತೇವೆ ನಾವು. ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೋಡಿ. ದತ್ತ ಚೈತನ್ಯ ಫೌಂಡೇಶನ್ ವಾಸ್ತು ಅಥವಾ ಜ್ಯೋತಿಷ್ಯ ವಿಷಯಕ್ಕೆ ಅನೇಕ ಉಪಯುಕ್ತವಾದಂಥ ಒಳ್ಳೊಳ್ಳೆ ಮಾಹಿತಿಯನ್ನು ನಾನು ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಅದೆಲ್ಲವನ್ನ ಗಮನಿಸಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ಇವತ್ತು ನಾವು ಡೈರೆಕ್ಟ್ ಆಗಿ ನೋಡೋದಾದ್ರೆ ನೋಡಿ, ಇದು ಧನುರಾಶಿಯ ಸ್ಥಾನ ಅಂತ ಹೇಳ್ತೇವೆ. ಇಲ್ಲಿ 1 ಅಂತ ಹೇಳಿ ಬರೆದಿದ್ದೀನಿ. ಇದು ಲಗ್ನ ಸ್ಥಾನ ಅಂತ ಕೂಡ ನಾವು ಹೇಳ್ತೇವೆ. ಇದರ ಮೇಲಿಂದ ನಾವು ಆರೋಗ್ಯದ ವಿಷಯದ ಮೇಲೆ ಕಾಳಜಿಯನ್ನ ಅಂದ್ರೆ ತಿಳ್ಕೊಳ್ಬಹುದು ಅಂತ ಅನ್ನೋದು. ಧನುಸ್ಸು ರಾಶಿಯ ಅಧಿಪತಿ ಗುರು ಆಗಿದ್ದಾನೆ. ಗುರು ಅಷ್ಟಮ ಭಾವದಲ್ಲಿದ್ದಾನೆ. ಅಂದ್ರೆ ಗುರುಬಲ ಅಷ್ಟಮದಲ್ಲಿದ್ದಾಗ ಆ ರಾಶಿಯವರಿಗೆ ಇರೋದಿಲ್ಲ. ಅದರ ಜೊತೆಗೆ ಕುಜ ದೃಷ್ಟಿ ಇರೋದರಿಂದ ಸೊ ಐ ಥಿಂಕ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇನ್ನೂ ಕೂಡ ಮುಂದುವರಿಯುತ್ತೆ. ಅದರಲ್ಲೂ ಕುಜ ದೃಷ್ಟಿ ಇದ್ದಾಗ BP ಅಂತಂದ್ರೆ ಬ್ಲಡ್ ಪ್ರೆಷರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ, ಮಾನಸಿಕವಾದಂತಹ ಒತ್ತಡ ಅಂತಂದ್ರೆ ಪ್ರೆಷರ್ ಇರಬಹುದು. ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಆ ವಿಷಯದಲ್ಲಿ ಗಮನವನ್ನ ಹರಿಸಿ, ತುಂಬಾ ಒಳ್ಳೆಯದು. ಓಕೆ, ನಂತರ ನಮ್ದು 2ನೇ ಸ್ಥಾನ ಅಂತಂದ್ರೆ ಧನಸ್ಥಾನ ಅಂತ ಹೇಳ್ತೇವೆ. ಇಲ್ಲಿ ಮಕರ ರಾಶಿ ತೋರಿಸ್ತಾ ಇದೆ. ಇದರ ಅಧಿಪತಿ ಶನಿ ಚತುರ್ಥ ಭಾವದಲ್ಲಿದ್ದಾನೆ. ಶನಿ ವಿಶೇಷವಾಗಿ ನಿಮಗೆ ಅನುಕೂಲ ಇರೋದಿಲ್ಲ. ಆದ್ರೆ ಧನಸ್ಥಾನದ ಮೇಲೆ ಗುರುವಿನ ಸಪ್ತಮ ದೃಷ್ಟಿ, ನಾನು ಅಂತ ಹೇಳಿ ಬರೆದಿದ್ದೀನಲ್ಲ, ಇಲ್ಲಿ ಗುರು ಇದ್ದಾಗ ಇಲ್ಲಿ ಸಪ್ತಮ ದೃಷ್ಟಿ ಇರುತ್ತೆ ಅಂತಂದ್ರೆ ಆರ್ಥಿಕ ವಿಷಯದಲ್ಲಿ ಅಂತಂದ್ರೆ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಒಂದಷ್ಟು ಶನಿ ಡಿಸ್ಟರ್ಬೆನ್ಸ್ ಮಾಡಿದ್ರೂ ಕೂಡ ಇಲ್ಲಿ ವಿಶೇಷವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಇರೋದಿಲ್ಲ. ಅಂದರೆ ಹಣ ಬರುತ್ತೆ, ಆದರೆ ಒಂದು ಸ್ವಲ್ಪ ಶನಿ ತೊಂದರೆ ಇರೋದರಿಂದ ಅದು ತುಂಬ ಖರ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಇದನ್ನು ಮ್ಯಾನೇಜ್ ಮಾಡ್ಕೊಳ್ಳಿ. 3ನೇ ಭಾವ ಅಂತಂದರೆ 3ನೇ ಭಾವದ ಅಧಿಪತಿ ಕೂಡ ಶನಿಯಾಗಿದ್ದಾನೆ. 3ನೇ ಭಾವದಲ್ಲಿ ರಾಹು ಇದ್ದಾನೆ. ರಾಹು ಪಾಪಗ್ರಹ ಇದ್ರೂ ಕೂಡ 3ನೇ ಭಾವದಲ್ಲಿ ಒಳ್ಳೆ ಫಲವನ್ನು ಕೊಡ್ತಾನೆ. ಇದು ನಿಮ್ಮ ಒಂದು ಕಾನ್ಫಿಡೆನ್ಸ್ ಇರುವಂಥ ಸ್ಥಾನ ಅಂತ ನಾವು ಹೇಳಬಹುದು. ಸೊ ಇಲ್ಲಿ ರಾಹು ಇದ್ದಾಗ ಈ ಸಮಸ್ಯೆಗಳೇನಿದೆಯೋ ಅದನ್ನು ಎದುರಿಸುವಂತಹ ಶಕ್ತಿ ನಿಮಗೆ ರಾಹು ಕೊಡ್ತಾನೆ, ಶುಭನಾಗಿರ್ತಾನೆ ಅಂತ ನಾವು ತಿಳ್ಕೊಳ್ಬಹುದು. ಇನ್ನು ಚತುರ್ಥ ಭಾವ ಸುಖಸ್ಥಾನ ಅಂತ ನಾವು ಹೇಳ್ತೇವೆ ನೋಡಿ. ಅಧಿಪತಿಯಾದಂಥ ಗುರು ನವಮ ದೃಷ್ಟಿ, 9ನೇ ದೃಷ್ಟಿ ಅಂತ ಹೇಳಿ ಬರೆದಿದ್ದೀನಲ್ವಾ. ಸೊ ನವಮ ದೃಷ್ಟಿ ಇದ್ದಾಗ ಇಲ್ಲಿ ಶನಿ ಕೂತ್ಕೊಂಡ್ರು ಕೂಡ ಮೀನರಾಶಿಯ ಶನಿ ಇದ್ದಾನೆ. 7.5 ಪ್ರಭಾವ ಸುಖಸ್ಥಾನದ ಮೇಲಿದೆ. ನಿಮಗೆ ಆ ವಿಷಯದಲ್ಲಿ ಅಂತಂದ್ರೆ ಕೌಟುಂಬಿಕ ವಿಷಯ ಇರಬಹುದು ಅಥವಾ ನಿಮ್ಮ ಉದ್ಯೋಗದ ಒಂದು ಫೀಲ್ಡ್ನಲ್ಲಿರುವಂತಹ ವಿಷಯ ಇರಬಹುದು. ಇಲ್ಲಿ ನಿಮಗೆ ಒಂದಷ್ಟು ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಗುರು ಒಂದಷ್ಟು ಆ ಪ್ರಭಾವ, ನವಮ ಪ್ರಭಾವ ಈ ಸ್ಥಾನದ ಮೇಲೆ ಆಗೋದ್ರಿಂದ ಸೊ ಅವೆಲ್ಲ ಪ್ರಾಬ್ಲಮ್ಸ್ಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಇನ್ನು ಇದರಿಂದ ನೀವು ನಿಮ್ಮ ಒಂದು ಸ್ಥಿರಾಸ್ತಿ ಅಂತ ನಾವು ಹೇಳ್ತೀವಲ್ಲ, ವಾಹನ ಇರ್ಬೋದು, ಇಂಥದೆಲ್ಲ ಖರೀದಿಯ ವಿಷಯವನ್ನ ಇಲ್ಲಿಂದ ನಾವು ಗಮನಿಸ್ಬೋದು. ಸ್ವಲ್ಪ ಈಗ ಟೈಮ್ ಗುರು ದೃಷ್ಟಿ ಇದ್ರೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ ಅಥವಾ ತುಂಬ ವಿಚಾರ ಮಾಡಿ ಅದನ್ನು ಮುಂದುವರಿಸಿ ನೋಡಿ. ಪಂಚಮ ಭಾವ ಸಂತಾನ ಭಾವ ಅಂತ ಕೂಡ ಹೇಳ್ಬೋದು, ವಿದ್ಯಾಭಾವ. ಅಧಿಪತಿ ಕುಜನಾಗಿದ್ದಾನೆ. ಕುಜ ವಿಶೇಷವಾಗಿ ಅನುಕೂಲ ಇಲ್ಲದೆ ಇರೋದರಿಂದ ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸದಲ್ಲಿ ನಿಮಗೆ ಟೆನ್ಷನ್ ಆಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ಷಷ್ಠ ಭಾವ ಅಂತಂದರೆ ಶತ್ರುಸ್ಥಾನ ಅಂತ ಹೇಳ್ಬೋದು ಅಥವಾ ರೋಗಸ್ಥಾನ ಅಂತ ಹೇಳ್ಬೋದು. ಅಧಿಪತಿಯಾದಂತಹ ಶುಕ್ರ ಇದ್ದಾನೆ. ಶುಕ್ರ ಪರವಾಗಿಲ್ಲ, ಒಂದಷ್ಟು ನಿಮಗೆ ಅನುಕೂಲತೆಯನ್ನು ಖಂಡಿತವಾಗಿಯೂ ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಆ ರೀತಿ ಯಾವುದೇ ಸಮಸ್ಯೆ ಮುಂದುವರಿಯೋದಿಲ್ಲ. ಒಂದು ಮಹತ್ವದ ಸ್ಥಾನ ಅಂತಂದರೆ ಸಪ್ತಮ ಭಾವ ಹೇಳ್ತಾ ಇದ್ದೇನೆ. ಸಪ್ತಮ ಭಾವದಲ್ಲಿ ಕುಜ ಇದ್ದಾನೆ. ಸೊ ಇದು ಒಂದು ಮದುವೆ ಯೋಗವನ್ನು ತೋರಿಸುತ್ತೆ, ದಾಂಪತ್ಯ ಜೀವನವನ್ನು ತೋರಿಸುತ್ತೆ. ಸೊ ಇಲ್ಲಿ ವಿಶೇಷವಾಗಿ ಸದ್ಯಕ್ಕಂತೂ ಅನುಕೂಲತೆ ಇಲ್ಲ. ಸ್ವಲ್ಪ ವೇಟ್ ಮಾಡಿ. ಗುರು ಕರ್ಕರಾಶಿಯಿಂದ ಸಿಂಹರಾಶಿಗೆ ಬರ್ತಾನೆ. ಐ ಥಿಂಕ್ ಅಕ್ಟೋಬರ್ನಲ್ಲಿ ಬರಬಹುದು. ಸೊ ಮತ್ತು ಪುನಃ ನಿಮಗೆ ಮದುವೆ ಯೋಗ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಪ್ರಯತ್ನಗಳನ್ನು ಮುಂದುವರಿಸಿ. ಇನ್ನು ಅಷ್ಟಮ ಭಾವವನ್ನು ನೋಡಿಕೊಂಡ್ರೆ ನಾವು ಆಯುಷ್ಯ ಸ್ಥಾನ ಅಂತ ಹೇಳ್ಬೋದು. ಸೊ ಇಲ್ಲಿ ಅಧಿಪತಿ ಚಂದ್ರನಾಗಿದ್ದಾನೆ. ಇಲ್ಲಿ ಗುರು ಕೂತ್ಕೊಂಡಿದ್ದಾನೆ. ರವಿ ಬುಧ ಇಲ್ಲಿಂದ ನವಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾರೆ. ಇದೇ ಒಂದು ಮಾಸದಲ್ಲಿ ಅನುಕೂಲತೆ ಇದೆ. ಅಲ್ಲಿ ಯಾವುದೇ ರೀತಿಯ ನಿಮಗೆ ಸಮಸ್ಯೆ ಖಂಡಿತವಾಗಿಯೂ ಆಗೋದಿಲ್ಲ. ಇನ್ನೊಂದು ಪ್ರಮುಖವಾದಂಥ ಸ್ಥಾನ ಇದು ಭಾಗ್ಯಸ್ಥಾನ ಅಂತ ನಾವು ಹೇಳ್ತೇವೆ. ಇಲ್ಲಿ ಸಿಂಹರಾಶಿ ತೋರಿಸ್ತಾ ಇದೆ. ಅಧಿಪತಿ ರವಿಯಾಗಿದ್ದಾನೆ.
ಆತ ಅಷ್ಟಮದಲ್ಲಿ ಮುಂದುವರಿತಾ ಇದ್ದಾನೆ. ಅಷ್ಟಮದಲ್ಲಿ ಮುಂದುವರೆದಾಗ ಫಲವನ್ನು ಯಾವ ಗ್ರಹಗಳು ಕೂಡ ಕೊಡೋದಿಲ್ಲ. ನವಮಕ್ಕೆ ಬಂದಾಗ ಒಳ್ಳೆಯ ಫಲವನ್ನು ಸ್ವರಾಶಿಯಲ್ಲಿ ಇರ್ತಾನೆ. ಆದರೆ ಕೇತು ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆ ಅಂತಂದರೆ ಇಲ್ಲಿಂದ ಇದನ್ನು ನಾವು ಏನು ತಿಳ್ಕೊಳ್ಬೋದು ಅಂತ ಕೇಳಿದ್ರೆ, ನಿಮಗೆ ಒಂದು ಹೈಯರ್ ಎಜುಕೇಷನಲ್ಲಿ ಅನುಕೂಲತೆಯನ್ನು ಕೊಟ್ಟರೂ ಕೂಡ ಎಲ್ಲ ಕೆಲಸಗಳು ಇನ್ನೇನು ಆಯಿತು ಅಂತ ಅನ್ನೋದರಲ್ಲಿ ಸ್ವಲ್ಪ ನಿಂತು ಹೋಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಇನ್ನು ಈ ಎರಡು ಸ್ಥಾನಗಳು ತುಂಬ ಒಂದು ಜೀವನಕ್ಕೆ ಬಹಳ ಬೇಕಾದಂಥ ಸ್ಥಾನಗಳು. ಒಂದು ಕರ್ಮಸ್ಥಾನ ಮತ್ತು ಲಾಭಸ್ಥಾನ ಅಂತ ನಾವು ಹೇಳ್ತೇವೆ. ಅಂದರೆ ಇದು ನಿಮ್ಮ ಉದ್ಯೋಗವನ್ನು ತೋರಿಸುತ್ತೆ. ಅಲ್ಲಿ ಶುಕ್ರ ಇದ್ದಾನೆ. ಇದೊಂದು ಸ್ವಲ್ಪ ಒಳ್ಳೆಯ ಪಾಯಿಂಟ್ ಹೇಳ್ಬೋದು. ಯಾಕೆಂದರೆ ಲಾಭಾಧಿಪತಿ ಶುಕ್ರ ಕರ್ಮದಲ್ಲಿ ಬಂದಾನೆ ಅಂತಂದಾಗ ಉದ್ಯೋಗ ಮತ್ತು ಲಾಭಕ್ಕೆ ಎರಡೂ ಸಂಬಂಧ ಇರುವಂಥ ವಿಷಯ ಅಂತ ಇರೋದರಿಂದ ಒಂದು ನಿಮಗೆ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಒಂದು ಸ್ವಲ್ಪ ನಿಮಗೆ ಆ ಇಂಟ್ರೆಸ್ಟ್ ಕಡಿಮೆ ಆಗಿತ್ತು, ಅದು ಕೂಡ ಹೆಚ್ಚಾಗುತ್ತೆ. ಆಮೇಲೆ ನಿಮ್ಮ ಪೊಸಿಷನ್ ಕೂಡ ತುಂಬ ಚೆನ್ನಾಗಿರುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ನಿಮ್ಮ ಕೆಲಸ ಮತ್ತು ವ್ಯಾಪಾರದಿಂದ ಲಾಭಾಧಿಪತಿ ಶುಕ್ರ ಇಲ್ಲಿರೋದರಿಂದ ಇದು ನಿಮಗೆ ಮಿತ್ರಗ್ರಹದಲ್ಲಿದ್ದಾನೆ. ಇದು ನಿಮಗೆ ವ್ಯಾಪಾರದಲ್ಲೂ ಕೂಡ ಲಾಭವನ್ನು ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ತಂದು ಕೊಡುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಇಷ್ಟು ದಿವಸ ಏನು ಮೀನರಾಶಿ ಒಂದು ಸಮಸ್ಯೆ ಇತ್ತು ಅದರಲ್ಲಿ ಸ್ವಲ್ಪ ರಿಲೀಫ್ ಆಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸ್ತಾ ಇದೆ. ಕೊನೆಯ ಭಾವವನ್ನು ನೋಡ್ತೀವಿ ನಾವು, ವ್ಯಯಭಾವ ಅಂತ ಹೇಳ್ತೇವೆ ನಾವು. ಇದರ ಅಧಿಪತಿ ವೃಶ್ಚಿಕ ರಾಶಿ ಅಧಿಪತಿ ಕುಜನಾಗಿದ್ದಾನೆ. ನಾನು ಹೇಳಿದೆ ಈ ಮಾಸದಲ್ಲಿ ಕುಜ ವಿಶೇಷವಾಗಿ ನಿಮಗೆ ಅನುಕೂಲತೆಯನ್ನು ಕೊಡೋದಿಲ್ಲ. ಷಡಾಷ್ಟಕವನ್ನು ಈ ವೃಶ್ಚಿಕಕ್ಕೆ ಮಾಡ್ತಾನೆ. ಇದು ವ್ಯಯ ಅಂತಂದರೆ ಖರ್ಚಾಗುವಂಥ ಸ್ಥಾನ. ಓಕೆ, ಡಿಮೋಷನ್ ಅಂತ ಹೇಳ್ಬೋದು ನಾವು. ಇದೆಲ್ಲವೂ ಇಲ್ಲಿಂದ ಸಾಧ್ಯತೆ ಇರೋದರಿಂದ ಗೊತ್ತಾಯ್ತಾ ಸ್ವಲ್ಪ. ಆದರೆ ಅಲ್ಲೂ ಕೂಡ ನಿಮಗೆ ಸ್ವಲ್ಪ ರಿಲೀಫ್ ಅಂತಂದರೆ ಗುರುವಿನ ಒಂದು ಪಂಚಮ ದೃಷ್ಟಿ ಇರೋದರಿಂದ ಅದು ಕೂಡ ತಕ್ಕ ಮಟ್ಟಿಗೆ ಗುರು ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳ್ಬೋದು. ಆದರೂ ಕೂಡ ಆರ್ಥಿಕವಾಗಿ ನಾನು ಹೇಳಿದೆ, ಒಂದು ಧನಾಧಿಪತಿಯಾದಂಥ ಶನಿ ಚತುರ್ಥ ಭಾವದಲ್ಲಿದ್ದು ಸ್ವಲ್ಪ ದುಡ್ಡನ್ನು ವ್ಯಯ ಮಾಡಿಸ್ತಾನೆ. ಅದೇ ರೀತಿಯಾಗಿ ವ್ಯಯಾಧಿಪತಿಯಾದಂಥ ಕುಜ ಷಡಾಷ್ಟಕ ಮಾಡ್ತಿರೋದರಿಂದ ಎಷ್ಟು ದುಡ್ಡು ಬರುತ್ತೋ ಅದಕ್ಕಿಂತಲೂ ಹೆಚ್ಚಿಗೆ ಖರ್ಚಾಗುವಂಥ ಸಾಧ್ಯತೆ ಇರೋದರಿಂದ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಈ ಒಂದು ಮಾಸದಲ್ಲಿ ಶನಿ ಮತ್ತು ಕುಜನ ಪರಿಹಾರವನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಮತ್ತೆ ಭೇಟಿಯಾಗೋಣ.